ರಾಮ್ ರಾಮ್ ಒಂದ್ ನಿಮಿಷ. ರಾಮ್ ನಿನ್ನೆ ಅಷ್ಟೊಂದೆಲ್ಲ ಮಾತಾಡ್ದೆ, ಇವಾಗ ಮತ್ತೆ ಅದೇ ತರ ರಿಯಾಕ್ಟ್ ಮಾಡ್ತಿದಾರಲ್ಲ, ಏನಾಗಿದೆ ಇವ್ರಿಗೆ? ಸ್ಟೇಟ್ ಮೆಡಿಕಲ್ ಕೌನ್ಸಿಲ್ಗೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ದೇ ವಿಲ್ ಟೇಕ್ ಲೀಗಲ್ ಆಕ್ಷನ್ ಅಗೇನ್ಸ್ಟ್ ಹಿಮ್. ಹಲೋ, ವಿ ಆರ್ ಕಮ್ ಮೆಡಿಕಲ್ ಕೌನ್ಸಿಲ್. ಹಲೋ ಸರ್. ಡಾಕ್ಟರ್ ಅನಂತ ಲಕ್ಷ್ಮಿ ಅವರು ಇದ್ದಾರಾ? ಸರ್ ಅವ್ರು ವೆಕೇಶನಲ್ಲಿದ್ದಾರೆ, ಇವತ್ತು ಕ್ಲಿನಿಕ್ಗೆ ಬರ್ತಿಲ್ಲ. ಶಿ ಹ್ಯಾಸ್ ಟು ಕಮ್. ಅವ್ರು ಬರಲಿಲ್ಲ ಅಂದರೆ ಅವ್ರ ಪ್ರಾಕ್ಟೀಸಿಂಗ್ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಿಸ್ಬೇಕಾಗುತ್ತೆ. ಶಿ ಕಾಂಟ್ ರನ್ ದ ಹಾಸ್ಪಿಟಲ್. ಹಿಯರ್ ಇಸ್ ದ ನೋಟಿಸ್. ಓಕೆ ಸರ್, ನಾನು ಈಗಲೇ ಡಾಕ್ಟರ್ ಹತ್ರ ಮಾತಾಡ್ತೀನಿ. ಪ್ಲೀಸ್ ಗಿವ್ ಮಿ ಎ ಮಿನಿಟ್. ಓಕೆ. ಎಸ್ ಸ್ಮಿತಾ, ಹಾಸ್ಪಿಟಲ್ಗೆ ಮೆಡಿಕಲ್ ಕೌನ್ಸಿಲಿಂಗ್ ಅಥಾರಿಟೀಸ್ ಬಂದಿದ್ದಾರೆ. ಮೆಡಿಕಲ್ ಕೌನ್ಸಿಲ್ಲ? ನಿಮ್ಮನ್ನು ಈಗಲೇ ಮೀಟ್ ಮಾಡಬೇಕಂತೆ. ನೀವು ಬರದೇ ಇದ್ದರೆ ನಿಮ್ಮ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡ್ತಾರಂತೆ. ನೋಟಿಸ್ ಕೂಡ ಕೊಟ್ಟಿದ್ದಾರೆ. ನನ್ನ ಲೈಸೆನ್ಸ್ನ ಅವ್ರು ಹೇಗೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ? ಪ್ಲೀಸ್ ಮ್ಯಾನೇಜ್ ದ ಸಿಚುವೇಶನ್. ಐ ವಿಲ್ ಬಿ ದೇರ್. ಓಕೆ ಡಾಕ್ಟರ್. ಹೇ ರಾಮ್, ಹಾಯ್ ಶ್ಯಾಮ. ಸಾರಿ ಟು ಮೀಟ್ ಯು ಔಟ್ಸೈಡ್ ಮ್ಯಾನ್. ಆ್ಯಕ್ಚುಲಿ ನಾನು ನಿನ್ನ ಹತ್ರ ಸಾರಿ ಕೇಳಬೇಕು. ನಿನ್ನೆ ರಾತ್ರಿ ಪೂರ್ತಿ ಫೋನ್ ಸ್ವಿಚ್ ಆಫ್ ಮಾಡಿಟ್ಟಿದ್ದೆ. ಇಟ್ಸ್ ಓಕೆ. ಅಂದಹಾಗೆ ನೀನು ಇನ್ಫ್ಲೂಯೆನ್ಸ್ ವರ್ಕ್ ಆಗ್ತದೆ. ಮೆಡಿಕಲ್ ಕೌನ್ಸಿಲಿಂದ ಆ್ಯಕ್ಷನ್ ತೊಗೊಂಡಿದ್ದಾರೆ. ಓ ನೈಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾನ್. ನಿಂಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಿಲ್ಲ. ನೀನು ನನಗೋಸ್ಕರ ತುಂಬಾ ಕಷ್ಟಪಡ್ತಿದ್ಯಾ. ಈ ಥ್ಯಾಂಕ್ಸ್ ಎಲ್ಲ ಒಟ್ಟಿಗೆ ಹೇಳುವಂತೆ. ಅದು ಯಾವಾಗ ಹೇಳು? ಫಸ್ಟು ನಿನ್ನ ಮಗಳು ನಿನ್ಗೆ ಸಿಗಲಿ, ಆಮೇಲೆ ಹೇಳು. ಓಕೆನಾ? ಈಗ ನನಗೆ ಹೋಪ್ಸ್ ಬರ್ತಿದೆ, ನಮ್ಮ ಮಗಳು ನಮಗೆ ಸಿಗ್ತಾಳೆ ಅಂತ. ನಾನು ಅನಂತ ಲಕ್ಷ್ಮಿ ಅವ್ರು ಮಾತಾಡೋ ರೀತಿ ನೋಡಿದ್ರೆ ಇದು ಆಗೋ ಕೆಲಸನೇ ಅಲ್ಲ ಅಂತ ಹೋಪ್ಸ್ ಬಿಟ್ಬಿಟ್ಟಿದ್ದೆ. ಆದರೆ ನಂಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ ಶ್ಯಾಮ. ಈ ಡಾಕ್ಟರ್ ಅನಂತ ಲಕ್ಷ್ಮಿ ಯಾಕೆ ನಿಮ್ಮಿಬ್ಬರ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ ಅಂತ. ಮಗು ಸತ್ತೋಗಿದೆ ಅಂತ ಹೇಳಿದ್ದು ಅವ್ರೆ. ಹಾಗೆ ಹೇಳಿದ್ಮೇಲೆ ಮತ್ತೆ ನೀವಿಬ್ರೇನೋ ದೊಡ್ಡ ಕ್ರೈಮ್ ಮಾಡಿರೋ ಥರ ಮಾತಾಡಿದ್ರು. ಯಾಕೆ? ಶಾಲಿನಿ ತಪ್ಪು ಮಾಡ್ತಾಳೆ ರಾಮ್. ಅದಕ್ಕೆ ಲಕ್ಷ್ಮಿಯವ್ರಿಗೆ ನಮ್ಮ ಬಗ್ಗೆ ಅಷ್ಟು ಕೋಪ ಇರೋದು. ಬಟ್ ಈಗ ನಾನು ನಿಂಗೆ ಈ ವಿಷಯ ಹೇಳಿದ್ರೆ ನೀನು ನಮ್ಮನ್ನು ಚೀಪಾಗಿ ನೋಡ್ತೀಯನು. ಮೊದಲು ನಮಗೆ ನಮ್ಮ ಮಗಳ ಬಗ್ಗೆ ಗೊತ್ತಾಗಲಿ, ಆಮೇಲೆಲ್ಲ ಹೇಳ್ತೇನೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಡಾಕ್ಟರ್ ಅನಂತ ಲಕ್ಷ್ಮಿ ಅವರು ನನ್ನ ಹತ್ರನೂ ನಿಮ್ಮ ಮಗು ಬಗ್ಗೆ ಏನೂ ಡೀಟೇಲ್ಸ್ ಶೇರ್ ಮಾಡ್ಕೊಂಡಿಲ್ಲ. ಆ್ಯಕ್ಚುಲಿ ಇವರು ನಮ್ಮ ಫ್ಯಾಮಿಲಿ ಡಾಕ್ಟರ್. ಇನ್ಫ್ಯಾಕ್ಟ್ ಚಿಕ್ಕಿಗೆ ಸಿಕ್ಕಾಪಟ್ಟೆ ಕ್ಲೋಸ್ ಇದ್ದಾರೆ. ಅಟ್ಲೀಸ್ಟ್ ಆ ರೀಸನ್ಗಾದರೂ ನನ್ನ ಹತ್ರ ಡೀಟೇಲ್ಸ್ ಶೇರ್ ಮಾಡ್ಕೋಬೇಕಾಗಿತ್ತಲ್ವಾ? ಸಾರಿ ಕಣ, ನನ್ನಿಂದಾಗಿ ನಿಮ್ಮ ರಿಲೇಷನ್ಶಿಪ್ ಹಾಳಾಯ್ತೇನೋ. ಚಿಜೆ ಹಾಗೇನಿಲ್ಲ ಕಣ. ಬಟ್ ಅನಂತ ಲಕ್ಷ್ಮಿ ಅವ್ರ ಮೇಲೆ ನನಗೆ ಯಾವ ಬೇಸರನೂ ಇಲ್ಲ. ಬಟ್ ನಿನ್ನ ವಿಷಯದಲ್ಲಿ ಯಾಕೆ ನಿನಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತಲೂ ನಂಗೆ ಅರ್ಥ ಆಗ್ತಿಲ್ಲ. ಇನ್ಫ್ಯಾಕ್ಟ್ ನಿನ್ನೆ ಅವರು ಪೊಲೀಸ್ ಸಪೋರ್ಟ್ ತೊಗೋತೀನಿ ಅಂತ ನಿನಗೆ ವಾರ್ನ್ ಮಾಡಿದ್ದಕ್ಕೆ ಲೀಗಲ್ ಆ್ಯಕ್ಷನ್ ತೊಗೋಬೋದು ಅನ್ನೋ ಐಡಿಯಾ ಬಂದಿದೆ. ಅಲ್ಲಿವರೆಗೂ ಈ ಯೋಚನೆನೇ ಬಂದಿರಲಿಲ್ಲ ಮಾರಾಯ ನನಗೆ. ಎನಿವೇ ಲೆಟ್ಸ್ ಗೋ ಮೀಟರ್. ನಾವು ಅಥಾರಿಟಿಯಿಂದ ಆ್ಯಕ್ಷನ್ ತೊಗೊಳ್ತಾರೆ ಅಂದಮೇಲೆ ಮೇ ಬಿ ಶಿ ಮೈಡ್ ಹೆಲ್ಪ್ ಅಸ್. ಶೋರ್. ಹಬ್ಬ 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 ಹಬ್ಬ, ಇದು ಕರುನಾಡ ಮನೆ ಮನೆ ಹಬ್ಬ. ಯಾರಿದು? ಬಡವ ರಸ್ಕಲ್, ನನಗೆ ಫೋನ್ ಮಾಡ್ತೀಯಾ? ಹಲೋ, ಜಗಳ ಬಂದಿ ನಡೆಸ್ತಾ ಇದೀಯಾ? ಈ ಕಡೆ ನನಗೂ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿದ್ಯಾ? ಆ ಕಡೆ ರಾಮ್ ಮನೆಗೂ ಹೋಗಿದ್ಯಲ್ಲ. ಈ ಡಬಲ್ ಗೇಮ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ನಿಮ್ ಬುದ್ಧಿ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ಗೊತ್ತು ತಾನೆ? ಗೊತ್ತಿದ್ರೆ ಇಟ್ಕೋ. ಐ ಡೋಂಟ್ ಕೇರ್. ರಾಮ್ ನನ್ನ ಭಾಮ ಇದ್ದ, ಗೊತ್ತಾಯ್ತಾ? ನಾನು ನನ್ನ ಭಾಮ ಇದ್ದನ ಮನೆಗೆ ಬೇಕಾದ್ರೆ ಬರ್ತೀನಿ, ಬೇಡದೇ ಇದ್ರೆ ಹೋಗಲ್ಲ. ನಿನಗೂ ಅದಕ್ಕೂ ಏನೋ ಸಂಬಂಧ? ಏನೋ ಮಾಡ್ತೀಯಾ? ಸರಿಯಾಗಿ ಕೇಳಿಸ್ಕೋ, ನನ್ನ ಅಸಲಿ ಆಟ ಶುರು ಮಾಡ್ತೀನಿ. ಹೇಳು ಅವಳಿಗೆ, ರುದ್ರ ಪ್ರತಾಪ್ is coming
soon. ಇಡು ಫೋನ್ನ. ನಮಗೆ ಹೆದರಿಸೋದು. ನಮಸ್ತೆ ಸರ್. ನಮಸ್ತೆ. ಸಾರಿ, ನಿಮ್ಮಿಬ್ರು ಸ್ವಲ್ಪ ವೇಟ್ ಮಾಡಿಸ್ಬಿಟ್ಟೆ. ಸರ್, ದೇರ್ ಮಸ್ಟ್ ಬಿ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನನ್ನ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡೋ ಥರ ತಪ್ಪು ನಾನೇನು ಮಾಡಿದ್ದೀನಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಪೇಷಂಟ್ ಡೀಟೇಲ್ಸ್ನ ಹೈಡ್ ಮಾಡೋದು ತಪ್ಪಲ್ವಾ ಡಾಕ್ಟರ್? ಯಾವ ಪೇಷಂಟ್ ಬಗ್ಗೆ ಹೇಳ್ತಾ ಇದ್ದೀರಾ? ಡೆಲಿವರಿ ಆದ ಮಗು ಬಗ್ಗೆ ನಿಮಗೆಲ್ಲ ಇನ್ಫಾರ್ಮೇಷನ್ ಇರುತ್ತೆ ಅಲ್ವಾ? ಹೌದು. ಮಗು ಪೇರೆಂಟ್ಸಿಂದಲೇ ಮಗು ಡೀಟೇಲ್ಸ್ನೆಲ್ಲ ಹೈಡ್ ಮಾಡ್ತಿದ್ದೀರಾ ಅಂತೇಳಿ ನಮಗೆ ಕಂಪ್ಲೇಂಟ್ ಬಂದಿದೆ. ಯಾವ ಟು ಬಿ ಟ್ರಾನ್ಸ್ಪರೆಂಟ್ ಅನಂತಲಕ್ಷ್ಮಿ. ರಾಮ್ ಕೆಲಸನ ಇದೆಲ್ಲ? ಸರ್, ನಾನು ನನ್ನ ಎಥಿಕ್ಸ್ನ ಫಾಲೋ ಮಾಡ್ತಾ ಇದ್ದೀನಿ. ನಿಮಗೆ ಕಂಪ್ಲೇಂಟ್ ಮಾಡಿರೋದು ರಾಮ್ ಅನ್ನೋರು ತಾನೆ. ಶ್ಯಾಮ್ ಅಂಡ್ ಶಾಲಿನಿ ಸರೋಗೆಸಿದ್ರು ಮಗುನ ಪಡ್ಕೊಳಕ್ ನೋಡಿದ್ರು. ಆ್ಯಂಡ್ ಈಗ ಅವರು ಸರೋಗೆಟ್ ಮದರ್ ಡೀಟೇಲ್ಸ್ನ ಕೇಳ್ತಾ ಇದ್ದಾರೆ. ಆಸ್ ಪರ್ ಸರೋಗೆಸಿ ರೂಲ್ಸ್ ನಾನು ಈ ಡೀಟೇಲ್ಸ್ನ ರಿವೀಲ್ ಮಾಡೋ ಹಾಗಿಲ್ಲ. ಆ್ಯಂಡ್ ವಾಟ್ಸ್ ರಾಂಗ್ ಇನ್ ದಿಸ್? ಅವ್ರ ಮಗು ಅವರಿಂದ ದೂರ ಆಗೋದ್ರಲ್ಲಿ ನೀವು ಇನ್ವಾಲ್ವ್ ಆಗಿದ್ದೀರಾ ಅಂತ ನಮ್ಗೆ ಕಂಪ್ಲೇಂಟ್ ಬಂದಿದೆ. ನೋ ಸರ್, ನಾನು ಯಾವ ಮಗುನು ತಾಯಿಯಿಂದ ದೂರ ಮಾಡಿಲ್ಲ. ಜಸ್ಟ್ ವೇಟ್ ಅ ಮಿನಿಟ್. ನೋಡಿ, ಇದೇ ಕಾಂಟ್ರಾಕ್ಟ್ ಪೇಪರ್ಸ್. Guys, please don't wait for my instructions. You please go ahead with it, okay? Yeah, thank you. ಆಫೀಸ್ಗೆ ಒಂದು 2 ದಿನ ರಜಾ ಹಾಕ್ಬಿಟ್ರೆ ಸಾಕೋಣ. ಇದೇ ಪ್ರಾಬ್ಲಮ್. ಎವ್ರಿಥಿಂಗ್ ಐ ಹ್ಯಾವ್ ಟು ಡೀಲ್ ಓವರ್ ದ ಫೋನ್. ಸಾರಿ, ನನ್ನಿಂದ ನಿಂಗೆ ಪ್ರಾಬ್ಲಮ್ ಆಗ್ತಿದೆ ಅನ್ಸುತ್ತೆ. ಚೇಚೆ ಹಾಗೇನಿಲ್ಲ ಕಣೋ. ಇಟ್ಸ್ ಜಸ್ಟ್ ದಟ್ ಅಶೋಕ ಬೇರೆ ಆಫೀಸ್ಗೆ ಬಂದಿಲ್ವಲ್ಲ, ಅದಕ್ಕೆ ಈ ಪ್ರಾಬ್ಲಮ್ ಅಷ್ಟೆ. ಓ, ಸೀತಾ ಏನೋ ಮೆಸೇಜ್ ಮಾಡಿದ್ದಾರೆ. ಕಾಲ್ ಬ್ಯಾಕ್. ಶ್ಯಾಮ, ಒಳಗೆ ಹೋಗಿರು. ಸೀತಾ ಮೆಸೇಜ್ ಮಾಡಿದ್ದಾರೆ ಕಾಲ್ ಬ್ಯಾಕ್ ಇಮಿಡಿಯೇಟ್ಲಿ ಅಂತ. ಯಾವತ್ತೂ ಈ ಥರ ಮೆಸೇಜ್ ಮಾಡೋದಿಲ್ಲ. ನಾನು ಮಾತಾಡ್ಬಿಟ್ಟು ಬರ್ತೀನಿ. ಸರೋಗೆಸಿನ ಮಗು ಆದಾಗ ಸರೋಗೆಟ್ ಮದರ್ ಮಗು ಅದನ್ನು ಅವರ ಬಯೋಲಾಜಿಕಲ್ ಪೇರೆಂಟ್ಸ್ಗೆ ಕೊಡಬೇಕಲ್ವಾ? ಮತ್ತು ಮಗು ಎಲ್ಲೋಯ್ತು? ಶ್ಯಾಮ್ ಅಂಡ್ ಶಾಲಿನಿ ಜೊತೆ ಮಗು ಯಾಕಿಲ್ಲ? ಆ ಮಗು ಆ ಸರೋಗೆಟ್ ಮದರ್ ಹತ್ರನೇ ಬೆಳೀತಾ ಇದೆ ಸರ್. ಇದೇ ಸರಿ ಡಾಕ್ಟರ್. ಮಗು ಅದರ ಪೇರೆಂಟ್ಸ್ಗೆ ಸೇರಬೇಕಿತ್ತು ಅಲ್ವಾ? ಅಂದರೆ ಆ ಸರೋಗೆಟ್ ಮದರು ಮಗುನ ಕದ್ಕೊಂಡು ಹೋಗೋದಕ್ಕೆ ನೀವು ಹೆಲ್ಪ್ ಮಾಡಿದ್ದೀರಾ ಅಂತ ಆಯಿತು. ನೋ ಸರ್, ಆ ಸರೋಗೆಟ್ ಮದರ್ ಮಗುನ ಕದ್ಕೊಂಡು ಹೋಗಿಲ್ಲ. ಆ ಸರೋಗೆಟ್ ಮದರ್ ಹೆಸರು ಸೀತಾ ಅಂತ. ಬೇಸಿಕಲಿ ಇಂಥ ಟ್ರೀಟ್ಮೆಂಟ್ಗಳಲ್ಲಿ ಟ್ವಿನ್ಸ್ ಆಗೋದು ಕ್ವೈಟ್ ಕಾಮನ್. ಆ್ಯಂಡ್ ನಾನು ಆ ಬಯೋಲಜಿಕಲ್ ಪೇರೆಂಟ್ಸ್ಗೆ ಇದನ್ನು ಇನ್ಫಾರ್ಮ್ ಕೂಡ ಮಾಡಿದ್ದೆ ಸರ್. ಜೊತೆಗೆ 2 ಮಗುನಲ್ಲಿ 1 ಮಗುಗೆ ಸ್ಪೆಷಲ್ ಕೇರ್ ಬೇಕಾಗಬಹುದು ಅಂತಲೂ ಹೇಳಿದ್ದೆ. ಅವ್ರ ಹಸ್ಬೆಂಡ್ ಶ್ಯಾಮ್ ಹೈಯರ್ ಸ್ಟಡೀಸ್ಗೆ ಅಂತ ಅಬ್ರಾಡ್ ಹೋದ್ರು. ಮಿಕ್ಕಿದ ಎಲ್ಲ ಫಾರ್ಮ್ಯಾಲಿಟೀಸ್ನು ಅವ್ರ ಹೆಂಡತಿ ಶಾಲಿನಿ ನೋಡ್ಕೊತಾಳೆ ಅಂತ ಹೇಳಿದ್ರು. ಬಟ್ ಶಾಲಿನಿ ಯಾವುದು ಫಾಲೋ ಅಪ್ ಮಾಡಲಿಲ್ಲ. ಆ್ಯಂಡ್ ಈವನ್ ಡೆಲಿವರಿ ಪೇನ್ ಬಂದಾಗಲೂ ಕೂಡ ನಾನು ಎಷ್ಟು ಸಲ ಕಾಲ್ ಮಾಡಿದ್ರು ಫೋನ್ ಕೂಡ ಪಿಕ್ ಮಾಡಲಿಲ್ಲ. ಡೆಲಿವರಿ ಆಯಿತು. 2 ಮಕ್ಕಳಲ್ಲಿ 1 ಮಗು ಮಾತ್ರ ಉಳಿಯಿತು. ಆದರೆ ಆ ಮಗುನ ನೋಡೋದಿಕ್ಕೂ ಬರಲಿಲ್ಲ. ಬೇಸಿಕಲಿ ಆ ಕಪಲ್ ಪತ್ತೆನೇ ಇರಲಿಲ್ಲ ಸರ್. ಆಸ್ ಅ ಡಾಕ್ಟರ್ ಅಂಥ ಸಿಚುವೇಶನಲ್ಲಿ ನಾನೇನು ಮಾಡಬೇಕಾಗಿತ್ತು ಸರ್? ಇವ್ರು ನೋಡೋಕ್ಕೆ ಬಂದಿಲ್ಲ ಅಂತ ಮಗುನ ಬಿಸಾಕ್ಬೇಕಾಗಿತ್ತಾ ಅಥವಾ ಅನಾಥಾಶ್ರಮಕ್ಕೆ ಸೇರಿಸ್ಬೇಕಾಗಿತ್ತಾ?
ಸೀತಾ ಅಲ್ಲದೆ ಈ ಸಿಚುವೇಶನ್ ಅಲ್ಲಿ ಬೇರೆ ಯಾರೇ ಇದ್ರೂ ನನ್ನ ಕಾಂಟ್ರಾಕ್ಟ್ ಮುಗೀತು, ನೀವೇನಾದ್ರೂ ಮಾಡ್ಕೊಳ್ಳಿ ಅಂತ ಮಗುನ್ ಬಿಟ್ಬಿಟ್ಟು ಹೋಗ್ತಿದ್ರು. ಆದ್ರೆ ಸೀತಾ ಮಗುನ ಅವ್ರ ಹತ್ರನೇ ಇಟ್ಕೊಂಡ್ರು. ಆ ಸ್ಯಾರೋಗಿಟ್ ಮದರ್ ಯಾರು ಅಂತ ನನಗೆ ಗೊತ್ತು. ಯಾರದು? ಬೇರೆ ಯಾರು ಅಲ್ಲ ಜೀಜು, ಸೀತಾ. ಸೀತಾನೇ ಆ ಸ್ಯಾರೋಗಿಟ್ ಮದರ್. ನಿಮ್ಮ ಮಗು ಸೀತಾ ಹತ್ರನೇ ಇರೋದು. ಅದಕ್ಕೆ ಆ ಸೈನ್ಯ ಸಾಕ್ಷಿ. ಲೆಟರ್ ಮೇಲೆ ಸೀತಾ ಅಂತ ಇರೋದನ್ನ ನಾನು ನೋಡಿದ್ದೀನಿ. ನೋಡಿ ಸರ್, ಇವರೇ ಮಿಸ್ಟರ್ ಶ್ಯಾಮ್. ಮಗು ಹುಟ್ಟಿದಾಗ ನೋಡೋದಿಕ್ಕೂ ಬರ್ದೆ ಈಗ ನನ್ನ ಮೇಲೆ ಲೀಗಲ್ ಕೇಸ್ ಹಾಕೋಕೆ ಹೊರಟಿರೋ ಪುಣ್ಯಾತ್ಮರು. ಹಲೋ ರಾಮ್. ಹಾಯ್ ಸೀತಾ, ಕಾಲ್ ಬ್ಯಾಕ್ ಅಂತ ಮೆಸೇಜ್ ಹಾಕಿದ್ರಿ, ಏನಾಯ್ತು? ಆಲ್ ಓಕೆ? ರಾಮ್, ನಿನ್ನೆ ನಾನು ಅಷ್ಟೊಂದೆಲ್ಲ ಮಾತಾಡಿದೆ, ನೀವು ಕಂಪ್ಲೀಟಾಗಿ ಕೇಳಿಸ್ಕೊಂಡ್ರಿ ಅಲ್ವಾ? ರಿಯಲಿ ಸಾರಿ ಸೀತಾ, ನೀವು ಹೇಳೋದನ್ನೆಲ್ಲ ನಾನು ಕೇಳಿಸ್ಕೊಂಡೆ, ಬಟ್ ಏನು ಕ್ಲಿಯರಾಗಿ ನೆನಪಾಗ್ತಿಲ್ಲ. ಐ ಡೋಸ್ಡ್ ಆಫ್. ಯಾಕೋ ಗೊತ್ತಿಲ್ಲ, ಯಾವತ್ತೂ ಈ ಥರ ನಿದ್ದೆ ಬಂದಿಲ್ಲ. ಬಟ್ ಎಲ್ಲೋ ಚೂರು ನೆನಪಾಗ್ತಿದೆ, ಬಟ್ ಕ್ಲಿಯರಾಗಿ ಏನೂ ನೆನಪಿಲ್ಲ ಸೀತಾ. ಏನಾಯ್ತು ಸೀತಾ? ಇಷ್ಟಕ್ಕೂ ನೀವೇನು ಹೇಳಿದ್ರಿ? ರಾಮ್, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನೀವು ಕಂಪ್ಲೀಟಾಗಿ ಕೇಳಿಸ್ಕೊಂಡ್ರಿ ಅಂತ ನಾನು ಅಂದ್ಕೊಂಡೆ. ಈಗ ಎಲ್ಲಿದ್ದೀರಾ ನೀವು? ಡಾಕ್ಟರ್ ಅನಂತ ಲಕ್ಷ್ಮಿ ಅವ್ರನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀವಿ. ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ, ಈಗ ಅವ್ರು ಆ್ಯಕ್ಷನ್ ತೊಗೋತಿದ್ದಾರೆ. ಎಟ್ ಎನಿ ಕಾಸ್ಟ್ ಅವ್ರು ಸತ್ಯ ಹೇಳಲೇಬೇಕು. ರಾಮ್, ಸೀತಾ, ಐ ಕಾಲ್ ಯು ಬ್ಯಾಕ್. ರಾಮ್, ಒಂದೇ ನಿಮಿಷ ಪ್ಲೀಸ್. ಬಾಯ್. ಯು ಹ್ಯಾವ್ ಟು ಎಕ್ಸಾಮಿನ್ ದ ಮ್ಯಾಟರ್. ಈ ಕೇಸ್ನ ಕ್ಲಿಯರಾಗಿ ಒಂದ್ಸಲ ಸ್ಟಡಿ ಮಾಡಿ ಮತ್ತೆ ನಿಮ್ಮನ್ನು ಮೀಟ್ ಮಾಡ್ತೀವಿ ಡಾಕ್ಟರ್. How could you do this to me? How could you do this to me? Hello? ಯಾಕೋ ನೀವು ಮೇಸೆ ಮಾಡಿದೆ? ಶ್ಯಾಮ್, ಏನಾಯ್ತು? ಜೊತೆಲೆ ಎತ್ಕೊಂಡು ಬೆನ್ನಕ್ಕೆ ಚೂರಿ ಹಾಕ್ಬಿಟ್ಟಲ್ಲ. ಹೇಳೋ, ಬೇಕು ಅಂತದೇ ನಿಂದ ಮುಚ್ಚಿಟ್ಟಿದ್ದೆ ಇದ್ದಲ್ಲ. ಶ್ಯಾಮ್, ಏನಾಯ್ತು ಅಂತ ಕರೆಕ್ಟಾಗಿ ಮಾತಾಡೋ. ಏನು ಗೊತ್ತಿಲ್ಲ ಅಂತ ನಾಟ್ಕ ಬೇಡ. ಈಗ ಮಗಳು ಅಂತ ಹಗಲು ಹೊತ್ತಿ ಹುಡ್ಕಾಡ್ತಿದ್ದೀನಿ. ವ್ಯರ್ಥ ಮಾಡ್ತೀನಿ ನಾನು. ನೀನು ಮನೇಲಿ ನನ್ನ ಮಗನ್ನ ಇಟ್ಕೊಂಡು ನಾಟಕ ಆಡ್ಬಿಟ್ಟಿಲ್ಲ. ಹೇಳೋ, ಯಾಕೋ ನೀನು ಮೇಸೆ ಮಾಡಿದೆ? ಶ್ಯಾಮ್, ಏನು ಹೇಳ್ತಾ ಇದೆಯೋ? ನಿನ್ನ ಮಗಳು ನನ್ನ ಮನೇಲಿದ್ದಾಳ? ಹೇಗೆ ನನ್ನ ಮಗಳು? ಹೇಗೋ ನೀನು ನನ್ನ ಮಗಳನ್ನ ನಿನ್ನ ಮಗಳು ಅಂತ ಕರಿತೀಯಾ? ನಿಜಾನ ಮುಚ್ಚಿಟ್ಟು ನಾಟಕ ಆಡ್ತಿದ್ಯಾ? ಶ್ಯಾಮ್, ಶ್ಯಾಮ್, ಏನೋ ಹೇಳ್ತಾ ಇದೀಯ ನೀನು? ಸಡನ್ ಆಗಿ ಏನೇನೋ ಮಾತಾಬೇಡ. ಇನಫ್ ರಾಮ್. ನೆನ್ನೆನೆ ಚಾಂದಿನಿ ಹೇಳಿದ್ಲು. ಇನ್ಫ್ಯಾಕ್ಟ್ ಶಾಲಿನಿನೂ ಹೇಳಿದ್ಲು. ಆದರೆ ನಾನು ಮಾತ್ರ ನಂಬಿರಲಿಲ್ಲ. ನಿಮ್ಮನ್ನ ತುಂಬ ನಂಬಿದ್ದೆ. ಆದರೆ ಇವಾಗೆಲ್ಲ ಗೊತ್ತಾಗ್ತಿದೆಯಲ್ಲ, ನೀನು ನಿನ್ನ ಹೆಂಡತಿ ಚೆನ್ನಾಗಿ ಮೋಸ ಮಾಡಿದ್ದೀರಾ. ಬಟ್ ಐ ನೋ ಹೌ ಟು ಗೆಟ್ ಮೈ ಕಿಡ್ ಬ್ಯಾಕ್. ಲಿಸನ್ ಶ್ಯಾಮ್, ಹೇಳಿದ್ ಕೇಳಿ ನನ್ನ ತಲೆ ಸಿಡ್ದೋಗ್ತಿದೆ. ನಂಗೇನು ಅರ್ಥ ಆಗ್ತಿಲ್ಲ. ಪ್ಲೀಸ್ ಸ್ಟಾಪ್ ದಿಸ್ ನಾನ್ಸೆನ್ಸ್. ಸೈ, ನೀನು ಹೆಂಡತಿ ಸರಗೆ ಬದಲಾಗಿದ್ದು ಅನ್ನೋ ಸತ್ಯ ಗೊತ್ತಿಲ್ಲ ಅಂತ ಮಾತಾಗೆ ಬರ. ವಾಟ್? ಯು ಚೀಟರ್ಸ್.
ಯು ವೈಫ್ ಚೀಟೆಡ್ ಅಸ್. ಏಯ್, ನಿಮ್ಮನ್ನ ತುಂಬಾ ನಂಬಿದೆ. ಇಷ್ಟು ಮೋಸ ಮಾಡಿಬಿಟ್ರಲ್ಲೋ. ಇಷ್ಟು ವರ್ಷ ನೀನು ಹೆಂಡತಿ ನಮ್ಗೆ ಮೋಸ ಮಾಡಿದ್ಲು. ಇನ್ನೊಂದಿದ್ರೆ ನಾವು ಇದೇ ರೀತಿ ಮೋಸ ಹೋಗ್ತೀವಂತ ಮಾತ್ರ ಅನ್ಕೋಬೇಡ. ಎಲ್ಲ ಸರಿ ಮಾಡ್ತೀನಿ. I know how to get my kid back, and you see that. Sham, listen. ರಾಮ್, ಏನು ಹೇಳ್ತಿದ್ದಾನ ಅವನು? ಏನೇನು ಮಾತಾಡ್ಬಿಟ್ಟು ಹೋಗ್ತಿದ್ದಾನೆ. ನಂಗೆ ಏನು ಅರ್ಥ ಆಗ್ತಿಲ್ಲ. ಸೀತಾನೇ ಸೆರಗೇಟ್ ಮದರ್ ಅಂತ ಹೇಳ್ತಿದ್ದಾನೆ. ಸೀತಾ ಅವ್ರಿಗೆ ಚೀಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾನೆ. ಐ ಥಿಂಕ್ ಇಲ್ಲೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಡಾಕ್ಟರ್. ಪ್ಲೀಸ್ ಅದೇನು ಅಂತ ನಿಜ ಹೇಳಿ. ಇಲ್ಲ ರಾಮ್, ಶ್ಯಾಮ್ ಹೇಳಿ ಸತ್ಯ. ನೀವಿಷ್ಟು ದಿನ ಹುಡುಕ್ತಾ ಇದ್ದೀರಿ ಸರೋಗೇಟ್ ಮದರ್ ಸೀತಾನ. ನೀನು ಸರಗೇಟ್ ಬದಲಾಗಿದ್ದು ಸತ್ಯ ಗೊತ್ತಿಲ್ಲ ಅಂತ ಮಾತ್ರ ಹೇಳ್ತಾನೆ. ಹೇಗೋ ನೀನು ನನ್ನ ಮಗನ ನಿನ್ನ ಮಗನ ಅಂತ ಕರಿತೀಯಾ? ಈಗ ಅರ್ಥ ಆಯ್ತಾರ ಸರೋಗೇಟ್ ಮದರ್ ಡೀಟೇಲ್ಸ್, ಮಗು ಡೀಟೇಲ್ಸ್ ಹೇಳೋದಿಕ್ಕೆ ನಾನು ಯಾಕೆ ಇಷ್ಟು ದಿನ ಮುಚ್ಚಿಟ್ಟೆ ಅಂತ. ಐ ಟ್ರೈಡ್ ಹೆಲ್ಪಿಂಗ್ ಯು. ನನ್ನ ಕೈಲಾದಷ್ಟು ನನ್ನ ಶಕ್ತಿ ಮೀರಿ ನಿಮಗೆ ಹೆಲ್ಪ್ ಮಾಡಬೇಕು ಅಂತ ಟ್ರೈ ಮಾಡಿದೆ. ಆದರೆ ನೀವು ನನ್ನ ಮೇಲೆ ಲೀಗಲ್ ಆ್ಯಕ್ಷನ್ ತಗೊಳಕ್ಕೆ ಹೋಗಿ ದೊಡ್ಡ ತಪ್ಪು ಮಾಡಿದ್ರಿ ರಾಮ್. ಮೆಡಿಕಲ್ ಅಥಾರಿಟೀಸ್ ಅವ್ರ ಮುಂದೆ ಸೀತಾ ಅವ್ರ ಹೆಸರು ಹೇಳಿದೆ ನನಗಿರೋಕ್ಕಾಗಲೇ ಇಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಶ್ಯಾಮ್ ಕೂಡ ಅಲ್ಲಿ ಬಂದು ಹೆಸರನ್ನ ಕೇಳಿಸ್ಕೊಂಡ್ರು ರಾಮ್. ಐ ಆಮ್ ವೆರಿ ಸಾರಿ ಫಾರ್ ದಿಸ್. ಅಂದರೆ ಡಾಕ್ಟರ್, ನೀವು ಹೇಳೋದು ರಾಮ್, ರಾಮ್, ಸಾರಿ ಸೀತಾ, ನೀನು ಸರೋಗೇಟ್ ಮದರ್ ಅನ್ನೋದನ್ನ ನಾನು ಯಾವತ್ತೂ ರಿವೀಲ್ ಮಾಡೋದಿಲ್ಲ ಅಂತ ಪ್ರಾಮಿಸ್ ಮಾಡಿದ್ದೆ. ಬಟ್ ಇವತ್ತೆಲ್ಲ ಕೈ ಮೇಲೆ ಹೋಯ್ತು. ವೆರಿ ಸಾರಿ, ವೆರಿ ಸಾರಿ ಸೀತಾ. ಶಾಲಿನಿ, ಶಾಲಿನಿ, ಶಾಲು, ಶಾಲಿನಿ, ಐ ಹ್ಯಾವ್ ಅ ಹ್ಯಾಪಿ ನ್ಯೂಸ್ ಫಾರ್ ಯು. ಏನ್ ಶ್ಯಾಮ್? ಕೇಳಿದ್ರೆ ನೀನು ಕುಣಿದಾಡ್ಬಿಡ್ತೀಯ ಅಂತ ಖುಷಿ ವಿಚಾರ ಇದು. ಏನು, ಬೇಗ ಹೇಳು. ವಿ ಗಾಟ್ ಅವರ್ ಕಿಡ್ ಬ್ಯಾಕ್. ವಾಟ್? ಮಗು ಸಿಕ್ತಾ? ಎಸ್ ಶಾಲು. ಆ ಸರೋಗೇಟ್ ಮದರ್ ಯಾರು ಅಂತ ಗೊತ್ತಾಯ್ತಾ? ಯು ನೋ ವಾಟ್? ಸಿಹಿ is our child. ವಾಟ್? ಸಿಹಿ ನಮ್ಮ ಮಗ್ಳ? ಅಂದ್ರೆ ಸೀತನ ಬಾಡ್ಗೆ ತಾಯಿ? ಹಾಗಿದ್ರೆ ಚಾಂದಿ ಹೇಳಿದ್ದೆಲ್ಲ ನಿಜಾನಾ ಶ್ಯಾಮ್? ನಾನು ಆ ಚಾಂದಿನಿ ಮಾತನ್ನ ಕೇಳಬೇಕಾಗಿತ್ತು. ಪಾಪ ಸುಮ್ಮನೆ ಅವಳ ಮಾತು ಕೇಳದೆ ಬೈದು ಕಳಿಸ್ಬಿಟ್ಟೆ. ಶಿ ವಾಸ್ ರೈಟ್. ಸೀತಾನೇ ಸರೋಗೇಟ್ ಮಗ, ಸಿಹಿನೇ ನಮ್ಮ ಮಗಳು. ಅದಕ್ಕೆ ಅನ್ಸುತ್ತೆ ಯಾರ ಜೊತೆನೋ ಬೆಳೆದೇ ಇರೋಂಥ ಬಾಂಡಿಂಗ್ ಸಿಹಿ ಜೊತೆ ನನಗೆ ಬೆಳೀತು. ಸಿಹಿನೂ ಅಷ್ಟೇ ನನ್ನನ್ನು ಅಷ್ಟೇ ಹಚ್ಕೊಂಡಿದ್ದಾಳೆ. ನಾನು ಎಷ್ಟು ಸಲ ಅಂದ್ಕೊಂಡಿದ್ದೀನಿ ಗೊತ್ತಾ, ಸಿಹಿ ಥರನೇ ನಮ್ಮ ಮಗಳಿರಬೇಕು ಅಂತ. ಈಗ ನೋಡು, ಸಿಹಿನೇ ನಮ್ಮ ಮಗಳು. ಐ ಆಮ್ ಸೋ ಹ್ಯಾಪಿ ಶಾಲು, ಐ ಆಮ್ ಸೋ ಹ್ಯಾಪಿ.
ನಾವಿಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ನಾವು ಪಟ್ಟಿದ್ದ ಪಾಡಿಗೆ ಆ ದೇವ್ರು ವರ ಕೊಟ್ಬಿಟ್ಟ. ದೇವ್ರು ವರ ಕೊಟ್ಬಿಟ್ಟ. ನಿನ್ನ ಮನೇಲೆ ನನ್ನ ಮಗಳನ್ನ ಇಟ್ಕೊಂಡು ನಾಟಕ ಆಡ್ಬಿಟ್ಟಿಯಲ್ಲ. ಶ್ಯಾಮ್, ಏನ್ ಹೇಳ್ತಾ ಇದೆಯೋ? ನಿನ್ ಮಗಳು ನನ್ನ ಮನೇಲಿದ್ದಾಳ. ಸಿಹಿನ ನನ್ನ ಮಗು. ನಿನ್ ಹೆಂಡತಿ ಒಬ್ರು ಸರಗೇಟ್ ಮದರಾಗಿದ್ದು ಅನ್ನೋ ಸತ್ಯ ಗೊತ್ತಿಲ್ಲ ಅಂತ ಮಾತ್ರ ಹೇಳ್ಬೇಡ ನೀನು. ಇಷ್ಟು ವರ್ಷ ನಿನ್ ಹೆಂಡತಿ ನಮ್ಗೆ ಮೋಸ ಮಾಡಿದ್ಲು. ಇನ್ನು ಮುಂದೆ ನಾವು ಇದೇ ರೀತಿ ಮೋಸ ಹೋಗ್ತೀವಂತ ಮಾತ್ರ ಅನ್ಕೋಬೇಡ. ಶ್ಯಾಮ್ ಹೇಳಿ ಸತ್ಯ. ನೀವಿಷ್ಟು ದಿನ ಹುಡುಕ್ತಾ ಇದ್ದೀರಿ ಸರೋಗೇಟ್ ಮದರ್ ಸೀತಾ. ಓ ಗಾಡ್, ಏನಿದಲ್ಲ? ಸೀತಾ ಸೆರಗೇಟ್ ಮದರ? ಹಾಗಾದ್ರೆ ಪುಟ. ಶ್ಯಾಮ, ನಾನು ಹೆಲ್ಪ್ ಮಾಡ್ತೀನಿ ಕಣೋ ನಿಂಗೆ. ನಿನ್ನ ಮಗು ನಿನ್ನ ಕೈಗೆ ಸೇರೋ ಹಾಗೆ ನಾನು ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ರಾಮ್. ಅವ್ರು ನನ್ನ ಹತ್ರ ಮೊದಲೇ ಹೇಳಿಲ್ಲ. ರಾಮ್, ಸಿಹಿ ಹುಟ್ಟಿನ ಬಗ್ಗೆ ನಿಮಗೆ ತಿಳ್ಕೊಳ್ಳೋಕೆ ಕುತೂಹಲ ಇಲ್ಲ. ನಾನು ಹೇಳಕ್ ಬಂದ್ರು ಬೇಡ ಅಂದ್ರೆ